ಅಮ್ಮ, ನಂಗೊಂದು ಸಣ್ಣ ಕತೆ ಹೇಳ್ತೀಯಾ? ಕತೆ ಯಾಕೆ? ನಾನು ಚಿಕ್ಕವಳಿರ್ತಾ ನಿಜವಾಗ್ಲೂ ನಡೆದ ಘಟನೆನೇ ಹೇಳ್ತೀನಿ ಕೇಳು. ನಮ್ಮೂರಲ್ಲಿ ನಾನು, ರೇಣು, ಮಣಿ ಮತ್ತು ಜಾನಿ ಸಖತ್ ಕ್ಲೋಸ್ ಫ್ರೆಂಡ್ಸು. ಎಲ್ಲರೂ ಒಟ್ಟಿಗೆ ಆಟಾಡಕ್ಕೆ ಹೋಗ್ತಿದ್ವಿ. ಮನೆ ಹತ್ರ ಎಲ್ಲ ಹೂನು ನಾವು ಕಟ್ಬಿಟ್ಟು ರೋಡಲ್ಲಿ ಇತ್ಕೊಂಡು ಮಾರ್ತಿದ್ವಿ. ಹಾಗೆ ನಿಂಗೆ ಗೊತ್ತಾ, ನಾವು ಎಂತೆಂಥ ಮರ ಹತ್ಬಿಟ್ಟು ಎಂತೆಂಥ ಹಣ್ಣು ತಿಂತಿದ್ವಿ ಅಂತ. ಅದರಲ್ಲಿ ನಂಗೆ ಗೇರಣ್ಣು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಗೇರಣ್ಣು ಅಂದರೆ ನೀವು ಗೋಡಂಬಿ ಅಂತ ತಿಂತಿರಲ್ಲ, ಅದೇ ಹಣ್ಣು ಕಣೆ. ಒಂದಿನ ಹೀಗೆ ನಾವೆಲ್ಲ ಆಟ ಆಡ್ತಿರ್ಬೇಕಾದ್ರೆ ಮಣಿ ಇದ್ದೋಳು ಒಂದು ಮರದ ಕೆಳಗಡೆ ಕುತ್ಕೊಂಡು ಕೈ ಮುಗ್ದು, ದೇವ್ರೆ ದೇವ್ರೆ ನಂಗಿವತ್ತು ಹೂವಿನ ವ್ಯಾಪಾರ ಚೆನ್ನಾಗಾಗಲಿ ಅಂತ ಬೇಡ್ಕೊಂಡು ಕಾಯಿನ್ಸ್ನೆಲ್ಲ ಇಡ್ತಾ ಇದ್ಲು. ನಮ್ಮೆಲ್ಲರಿಗೂ ಆಶ್ಚರ್ಯ ಅಂದರೆ ಆಶ್ಚರ್ಯ. ಆಗ ನಾವು ಬಂದು, ಏನೇ ಮಣಿ, ಏನು ಮಾಡ್ತಾ ಇದೀಯೇ? ಮರದ ಹತ್ರ ಯಾಕೆ ನೀನು ಹೂ ಕಟ್ಟಿ ಮಾರಿ ದುಡ್ಡೆಲ್ಲ ಇಡ್ತಾ ಇದೀಯಾ ಅಂತ ಕೇಳ್ತೀವಿ. ಅದಕ್ಕೆ ಅವಳಿದ್ದೋಳು, ಇಲ್ಲಿ ಮರದ ದೇವ್ರಿದೆ ಕಣ್ರೆ, ನಾವು ಏನು ಬೇಡ್ಕೊಂಡ್ರು ಕೊಡ್ತಾರೆ. ನಾನು ನನ್ನ ವ್ಯಾಪಾರ ಚೆನ್ನಾಗಾಗಲಿ ಅಂತ ದುಡ್ಡಿಟ್ಟು ಬೇಡ್ಕೊತಿದ್ದೀನಿ. ನನ್ನ ವ್ಯಾಪಾರ ಅಂತೂ ತುಂಬ ಚೆನ್ನಾಗಿ ಆಗ್ತಿದೆ. ನೀವು ಕೂಡ ನಿಮ್ಮ ಹತ್ರ ಇರೋ ದುಡ್ಡನ್ನಿಟ್ಟು ಬೇಡ್ಕೊಳ್ಳಿ. ನೀವು ಹೂ ಕಟ್ಟಿ ಪಾಪ ವ್ಯಾಪಾರ ಮಾಡ್ತಿರ್ತೀರ ಅಲ್ವಾ, ನಿಮ್ಮ ವ್ಯಾಪಾರನೂ ಸಕ್ಕತ್ತಾಗತ್ತೆ ಅಂತ ಹೇಳಿದ್ಲು. ಮಣಿ ಹೀಗೆ ಹೇಳಿದ್ಲಲ್ಲ ಅಂತ ನಾವು ಕೂಡ ಹೂ ಕಟ್ಟಿ ಬಂದ್ ದುಡ್ಡಲ್ಲಿ 2 ನಾಣ್ಯ 3 ನಾಣ್ಯ ದಿನ ಮರದ ಕೆಳಗಡೆ ಇಡ್ತಾ ಇದ್ವಿ. ಮಾರನೇ ದಿನ ಬಂದ್ ನೋಡಿದ್ರೆ ದುಡ್ಡೇ ಕಾಣಿಸ್ತಾ ಇರ್ಲಿಲ್ಲ. ಆಗ ಮಣಿ ಇದ್ದೋಳು, ದುಡ್ಡೆಲ್ಲ ದೇವ್ರೆ ತಗೊಂತಿದ್ದಾನೆ ಅನ್ಸುತ್ತೆ ಕಣ್ರು, ನಮಗೇನು, ನಮ್ಮ ವ್ಯಾಪಾರ ಚೆನ್ನಾಗಿ ಆಗ್ತಿದೆಯಲ್ಲ ಅಷ್ಟೇ ಸಾಕು ಅಂತಿದ್ಲು. ನಾವು ನಮ್ಮ ವ್ಯಾಪಾರ ಚೆನ್ನಾಗೇ ನಡೀತಿತ್ತು, ಅದಕ್ಕೆ ಸುಮ್ಮನಾದ್ವಿ. ಹೀಗೆ ಒಂದಿನ ಇರಬೇಕಾದ್ರೆ ಮಣಿಗೆ ಹುಷಾರಿರಲಿಲ್ಲ. ನಾನು, ಜಾನಿ, ರೇಣು ಹೂ ಕಟ್ಟಿ ಮಾರಿದ ದುಡ್ಡನ್ನ ಮರದ ಕೆಳಗಡೆ ಇಟ್ಟು ಹೋಗೋಣ ಅಂತ ಬಂದಿದ್ವಿ. ಅವತ್ತು 3 ಜನನು ಕ್ಯೂರಿಯಾಸಿಟಿಯಿಂದ ದೇವರು ಹೇಗೆ ಬರ್ತಾನೆ, ನಮ್ಮ ದುಡ್ಡನ್ನ ದೇವರು ಹೇಗೆ ತಗೊಂಡು ಹೋಗ್ತಾನೆ ಅಂತ ನೋಡ್ಲೇಬೇಕಂಡ್ರೆ ಅಂತ ಮಾತಾಡ್ಕೊಂಡ್ವಿ. ನಾವೆಲ್ಲರೂ ಇವತ್ತು ಒಂದು ಗಿಡದ ಹಿಂದೆ ಬಚ್ಚಿಟ್ಕೊಳ್ಳೋಣ, ಆಗ ದೇವರು ಹೇಗೆ ಬಂದು ನಮ್ಮ ದುಡ್ಡನ್ನ ತಗೊಂಡು ಹೋಗ್ತಾನೆ ಅಂತ ನಾವು ನೋಡ್ಬೋದು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಗಿಡದಿಂದ ಮರೆ ಆಗ್ಬಿಡ್ತೀವಿ. ಆಗ ಬಂದೇ ಬಿಡ್ತು ನಿಜವಾದ ದೇವರು. ನಿಧಾನಕ್ಕೆ ಹೆಜ್ಜೆ ಹಾಕ್ತಾ ಹುಷಾರಿಲ್ದಿದ್ದ ದೇವರು ಬಂದೇ ಬಿಡ್ತು. ಅದೇ ಮಣಿ ದೇವರು. ನಾವು ಮರದ ಕೆಳಗಿಟ್ಟ ಎಲ್ಲ ನಾಣ್ಯನ್ನು ನಿಧಾನಕ್ಕೆ ತಗೋತಾ ಇತ್ತು ಆ ದೇವರು. ಆಗ ನಮ್ಮೆಲ್ರಿಗೂ ಸಿಟ್ಟು ಬಂದು ಮಣಿನ ಹಿಡ್ಕೊಂಡ್ಬಿಟ್ವಿ. ಏನೇ ಮಣಿ, ನಾವು ಕಷ್ಟಪಟ್ಟು ಹೂ ಕಟ್ಟಿ ದುಡ್ದಿದ್ನ ನೀನು ಮೋಸ ಮಾಡಿ ಕದಿತಾ ಇದೆಯೇನೆ ಅಂತ ಜೋರಾಗಿ ಕೇಳಿದ್ವಿ. ಅದಕ್ಕೆ ಅವಳು, ತಪ್ಪಾಯ್ತು ತಪ್ಪಾಯ್ತು, ಇನ್ಮೇಲೆ ಹೀಗೆ ಮಾಡಲ್ಲ ಅಂತ ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ಆದರೆ ಇಲ್ಲಿ ಒಂದು ನಮ್ಮೆಲ್ರಿಗೂ ಕಲಿಯೋಕ್ಕೆ ನೀತಿ ಕತೆ ಇದೆ. ಅದೇನಂತ್ಯಾ, ಮೂಢನಂಬಿಕೆ ಹೆಸರಲ್ಲಿ ಮಣಿ ಬುದ್ಧಿವಂತೆ ಆದ್ಲು. ನಾವೆಲ್ಲರೂ ಅವಳನ್ನ ನಂಬಿ ದಡ್ರಾಗಿ ದುಡ್ಡನ್ನೆಲ್ಲ ಕಳೆದುಕೊಂಡ್ವಿ. ಯಾವುದೇ ಕೆಲಸಕ್ಕೆ ಶಾರ್ಟ್ಕಟ್ ಇಲ್ಲ ಮಕ್ಕಳೇ. ನಾವು ಶ್ರಮ ಪಟ್ಟು ದುಡಿಬೇಕು, ಹಾಗೆ ಶ್ರಮದಿಂದ ಬಂದ ಹಣವನ್ನೇ ಸ್ವೀಕರಿಸಬೇಕು. ವಾವ್, ಈ ಕತೆ ತುಂಬ ಚೆನ್ನಾಗಿತ್ತು ಅಮ್ಮ. ಮುಂದಿನ ಕತೆನಾ ಮತ್ತೆ ಹೇಳ್ತೀನಿ, ಇವಾಗ ಓದ್ಕೊ ಮಗಳೇ.